ಇಡೀ ದೇಶದ ಜನರೇ ಫುಲ್ ಶಾಕ್ ಆಗುವ ಘಟನೆ ಇದು. ಬಾಲಕಿ ಮೇಲೆ ಬರೋಬ್ಬರಿ 12 ಜನರಿಂದ 6 ದಿನ ನಿರಂತರ ಅತ್ಯಾಚಾರವನ್ನ ಎಸಗಲಾಗಿದೆ. ದೇಶದ ಜನತೆ ಬೆಚ್ಚಿ ಬೀಳೋ ಘಟನೆ ನಡೆದಿದೆ. 12 ಜನರಿಂದ ಬಾಲಕಿ ಮೇಲೆ 6 ದಿನ ನಿರಂತರ ಅತ್ಯಾಚಾರವನ್ನ ಎಸಗಲಾಗಿದೆ. ಬಾಲಕಿಯನ್ನ ಕಿಡ್ನಾಪ್ ಮಾಡಿ ನಿರಂತರ ಅತ್ಯಾಚಾರವನ್ನ ಎಸಗಿದ್ದಾರೆ 12 ಜನ. ದೆಹಲಿಯ ನಿರ್ಭಯ ಕೇಸ್ಗೂ ಅತಿ ದೊಡ್ಡ ಪ್ರಕರಣ ಇದು. ನಿರ್ಭಯ ಕೇಸ್ ನೀವೆಲ್ಲ ನೆನಪಿರಬಹುದು. 8ನೇ ಕ್ಲಾಸ್ನ 13 ವರ್ಷದ ಬಾಲಕಿ ಮೇಲೆ ರೇಪ್ ನಡೆದಿದೆ. 12 ಜನರಿಗೆ 6 ದಿನ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಂತಹ ಘನಘೋರ ಘಟನೆ ಇದು. ಹೋಟೆಲ್ನಿಂದ ಹೋಟೆಲ್ಗೆ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ. ಜೂನ್ 18ಕ್ಕೆ ಫ್ರೆಂಡ್ ಮನೆಗೆ ಈ ಬಾಲಕಿ ಹೋಗಿರ್ತಾಳೆ. ಜೂನ್ 18 ವಾಪಸ್ ಮನೆಗೆ ಬರಲು ಬಾಲಕಿ ಆಟೋ ಹತ್ತಿರ್ತಾಳೆ. ಬಾಲಕಿಯನ್ನ ಡ್ರಾಪ್ ಮಾಡದೆ ಆ ಚಾಲಕ ಕರೆದುಕೊಂಡು ಹೋಗ್ತಾನೆ. ಅಂದ್ರೆ ಆಟೋ ಚಾಲಕ ತನ್ನ ಸ್ನೇಹಿತರ ಜೊತೆಗೆ ಸೇರಿ ಹೋಟೆಲ್ನಲ್ಲಿ ಆಕೆಯನ್ನ ಬಚ್ಚಿಟ್ಟು ರೇಪ್ ಮಾಡಿದ್ದಾನೆ. ಈ ಸಂಬಂಧಪಟ್ಟಂಗೆ 30 ಮಂದಿಯನ್ನ ಬಂಧನ ಮಾಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈಗ 12 ಜನರಿಂದ ರೇಪ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಬಾಲಕಿಯನ್ನ ಬಚ್ಚಿಟ್ಟಿದ್ದ 4 ಹೋಟೆಲ್ಗಳು ಕೂಡ ಧ್ವಂಸ ಆಗಿ ಹೋಗಿದೆ. ಕೋರ್ಟ್ ಆದೇಶವನ್ನ ಪಡೆದು ಹೋಟೆಲ್ ಅನ್ನ ಧ್ವಂಸಗೊಳಿಸಲಾಗಿದೆ. ಹೋಟೆಲ್ ಮೇಲೆ ಬುಲ್ಡೋಸರ್ ಪ್ರಯೋಗಿಸಿದ್ದಾರೆ ಪೊಲೀಸರು. ಸುಮಾರು ಹೋಟೆಲ್ಗಳನ್ನು ಇವರು ಬದಲಾವಣೆ ಕೂಡ ಮಾಡಿದ್ರು. ಈ ಹೋಟೆಲ್ನಲ್ಲಿ 2 ದಿನ, ಆ ಹೋಟೆಲ್ನಲ್ಲಿ 2 ದಿನ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಮೇ ಬಿ 6 ದಿನಗಳ ಕಾಲ ನಿರಂತರವಾಗಿ 12 ಜನರಿಂದ ಅತ್ಯಾಚಾರ ಎಸಗಲಾಗಿದೆ ಎನ್ನುವಂಥ ವಿಚಾರ. ಈ ಪ್ರಕರಣ ಸಂಬಂಧಪಟ್ಟಂಗೆ ಬರೋಬ್ಬರಿ 30 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ದೆಹಲಿಯ ನಿರ್ಭಯ ರೇಪ್ ಅಂಡ್ ಮರ್ಡರ್ ವಿಚಾರ ನಿಮಗೆ ನೆನಪಿದ್ರೆ ಅದಕ್ಕಿಂತ ಅತಿ ದೊಡ್ಡ ಘನಘೋರ ಘಟನೆ ಇದು. 6 ದಿನಗಳ ಕಾಲ ನಿರಂತರವಾಗಿ 13 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ. ಮನೆಗೆ ಹೋಗ್ತಾ ಇದ್ದಂಥ ಬಾಲಕಿ ಆಟೋ ಹತ್ತಿದ್ದಾಳೆ. ಆಟೋ ಚಾಲಕ ಆಕೆಯನ್ನ ಲೊಕೇಶನ್ಗೆ ಡ್ರಾಪ್ ಮಾಡಿಲ್ಲ, ಬೇರೆ ಕಡೆಗೆ ಡೈವರ್ಟ್ ಮಾಡಿಕೊಂಡು ಆತನ ಸರ್ಕಲ್ ಏನಿತ್ತು, ಫ್ರೆಂಡ್ಸ್ ಸರ್ಕಲ್, ಈ ಕಿರಾತಕರು ಏನು ಸೇರ್ಕೊಂಡಿದ್ರು ಆ ಕಡೆಗೆ ಅದು ಆಟೋದಿಂದ ಆಕೆಯನ್ನ ಕರೆದುಕೊಂಡು ಹೋಗಿದ್ದಾನೆ. ಅದಾದ್ಮೇಲೆ ಯಾವ ರೀತಿಯಾಗಿ ಆಕೆಯ ಬಾಯಿ ಮುಚ್ಚಿದ್ರೂ ಗೊತ್ತಿಲ್ಲ, ಆಕೆಯನ್ನ ಹೋಟೆಲ್ ರೂಮ್ಗೆ ಕರೆದುಕೊಂಡು ಹೋಗಿ ಬಚ್ಚಿಟ್ಟು ನಿರಂತರವಾಗಿ ಅತ್ಯಾಚಾರ ಎಸಗಿರುವಂಥದ್ದು ಬರೋಬ್ಬರಿ 12 ಮಂದಿ ಅಂತ ಹೇಳಲಾಗ್ತದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ 30 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆ ಹೋಟೆಲ್ಗಳನ್ನ, ಲಾಡ್ಜ್ಗಳನ್ನ ಧ್ವಂಸ ಮಾಡಲಾಗಿದೆ ಕೋರ್ಟ್ ಆದೇಶದ ಮೇಲೆ.